ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ವ್ಲಾಗ್. ಇದು ಸೋಮವಾರದ ವ್ಲಾಗ್. ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಬಂದು ಬಾಗಿಲಿಗೆ ರಂಗೋಲೆ ಹಾಕಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ದೇವ್ರ ಪೂಜೆನೂ ಕೂಡ ಮುಗಿಸ್ದೆ. ಇನ್ನು ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಯಾವುದೇ ಥರ ನೈವೇದ್ಯ ಇಡೋಂಗಿಲ್ಲ. ಇನ್ನು ಅವ್ರಿಗೆ ಹೂವನ್ನು ಕೂಡ ಮುಡ್ಸೋಂಗಿಲ್ಲ. ಇನ್ನು ತುಳಸಿ ಇಟ್ಟು ಒಂದು ಲೋಟ ನೀರಿಟ್ಟು ತುಪ್ಪ ದೀಪ ಹಚ್ಚಿ ಪೂಜೆನ ಮುಗಿಸ್ದೆ. ಇನ್ನು ಇವತ್ತು ನಾನು ಕೂಡ ಉಪವಾಸ ಇರೋದ್ರಿಂದ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು 3 ಜನನೂ ರೆಡಿಯಾಗಿ ರಾಯರ ಮಠಕ್ಕೆ ಹೋದ್ವಿ. ಇನ್ನು ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಡ್ಯೂಟಿಗೆ ಟೈಮ್ ಆಗಿತ್ತು ಅಂತೇಳಿ ಅವ್ರು ತಿಂಡಿ ತಿನ್ನಲಿಲ್ಲ, ಹಾಗೆ ಹೊರಟ್ಬಿಟ್ರು. ಇನ್ನು ನನ್ನ ಮಗಳಿಗೆ ತಿಂಡಿಗೆ ಅಂತೇಳಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೊಮೊಟೊ ಬಾತ್ ರೆಡಿ ಮಾಡಿದೆ. ಇನ್ನು ಅವಳಿಗೂ ಕೂಡ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇನ್ನು ಅವಳಿಗೂ ಕೂಡ ತಿಂಡಿ ತಿನ್ನಿಸಿ ಅವಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಇವತ್ತು ಹೋಗ್ಬೇಕಾದ್ರೆ ಹೇಳ್ತಾ ಇದ್ಲು, ಅಮ್ಮ ನೀವು ಹಾಗೆ ಉಪವಾಸ ಇರಬೇಡಿ, ಸ್ವಲ್ಪ ಹಾಲು ಹಣ್ಣು ಅದನ್ನೆಲ್ಲ ತಿನ್ನಿ ಅಮ್ಮ ಅಂತಂತ ಹೇಳಿದ್ಲು. ಸರಿ ಆಯ್ತಪ್ಪ ಅಂತ ಹೇಳಿ ಅವಳ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳಿದೆ. ಆದರೆ ನಾನು ಯಾವುದೇ ಥರ ಹಾಲು ಹಣ್ಣು ಯಾವುದೂ ತಿನ್ನಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಿನ್ನೆ ಊರಿಂದ ಹೂವು ತೊಗೊಬಂದಿದ್ದೆ, ಹೂವು ಮತ್ತು ತುಳಸಿನ ಅದನ್ನು ಕಟ್ಟಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೂವು ಕಟ್ಟಿಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.